ಆಮೇಲೆ ಸುಮಾರು ನಿನ್ನೆ ಒಬ್ಬರು ಹೇಳಿದ್ರು 10 ಬುಕ್ಸು ನಾನು ಬರೆಸ್ಕೊಡ್ತೀನಿ ಅಂಥೇಳಿ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದು ಈ ದತ್ತಾತ್ರೇಯ ಬೀಜ ಮಂತ್ರನ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ ಬರೀತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸುಮಾರು 7ರಿಂದ 10 ಲಕ್ಷದ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ. ಸೊ ಡಿಸೆಂಬರಲ್ಲಿ ಈ ಒಂದು ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಬೀಜ ಮಂತ್ರನೇ ಸರಿ ಅದು ನೀವು ಬರೆದು ಕೊಡುವಂಥ ಒಂದು ಪುಸ್ತಕ ಈ ಕ್ಷೇತ್ರ ಅಂತ ಬರುತ್ತೆ. ಈ ಗುರುನಾಥರ ಸನ್ನಿಧಿಯಲ್ಲಿ ಅನ್ನೋದೇ ಇಲ್ಲ ಒಂದು ವಿಶೇಷತೆ. ಆ ಒಂದು ಸನ್ನಿಧಿಯಲ್ಲಿ ನೀವು ಬರೆದು ಕೊಟ್ಟಿರ್ತಕ್ಕಂಥ ಪುಸ್ತಕನ ದತ್ತ ಮಹಾರಾಜರ ಕಾಲಿನ ಕೆಳಗಡೆ ಅದನ್ನು ಇಡಲಾಗುತ್ತೆ. ಒಂದು ಸಾರಿ ಅದು ಪ್ಯಾಕ್ ಮಾಡಿಬಿಟ್ರೆ ವಾಪಸ್ ಅದನ್ನು ಓಪನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾರ್ಯಾರಿಗೂ ಇದರ ಒಂದು ಅವಕಾಶ ಸಿಕ್ಕಿಲ್ವೋ ಅವರು ಇದರ ಒಂದು ಅವಕಾಶ ಸದವಕಾಶನೇ ಇದು. ಸೊ ಡಿಸೆಂಬರ್ ತಿಂಗಳಲ್ಲಿ ಇದರ ಕಾರ್ಯಕ್ರಮ ಇದೆ. ಅಲ್ಲಿವರೆಗೂ ನಿಮ್ಮ ಕೈಯಲ್ಲಿ ಸಮಯ ಇದೆ. ಎಲ್ಲರೂ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಸಾಧ್ಯವಾದಷ್ಟು ನೀವು ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ ಬರೆದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ದಯಮಾಡಿ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಬೇಕೇ ಬೇಕು. 7ರಿಂದ 10 ಲಕ್ಷದ ಒಂದು ಮಂತ್ರದ ಕೆಲಸ ಅಷ್ಟು ಸುಲಭ ಅಲ್ಲ ಅದು. ಅದನ್ನು ನಾನು ಎಷ್ಟು ಹೇಳಿದ್ರು ಕಡಿಮೆನೇ. ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊತಾ ಇದ್ದೀವಿ. ಎಷ್ಟು ಜನ ಬರೀತಾ ಇದ್ದಾರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರತಿ ದಿವಸ ನಾವು ಸಂಕಲ್ಪ ಮಾಡ್ತಾಯಿದ್ದೀವಿ. ಮತ್ತು ಯಾರ್ಯಾರು ಈ ಬುಕ್ಕನ್ನು ಬರೀತಾ ಇದ್ದೀರೋ ಅವರು ನಿಮ್ಮ ಹೆಸರು ಮತ್ತು ಒಂದು ನಿಮ್ಮ ನಕ್ಷತ್ರ ಗೋತ್ರ ಇದ್ದರೆ ಅದನ್ನು ಇಲ್ಲಿ ಕಳಿಸಿದ್ರೆ ನಿಮ್ಮ ಹೆಸರಿನಿಂದ ಇಲ್ಲಿ ಸಂಕಲ್ಪ ಒಂದು ದಿವಸದ ಸಂಕಲ್ಪ ಮಾಡೋಣ ಅಂತಲೂ ಕಾನ್ಸೆಪ್ಟ್ ಇದೆ. ಖಂಡಿತವಾಗಿಯೂ ಯಾರ್ಯಾರು ಈ ಒಂದು ಪುಸ್ತಕ ಬರೀತಿರೋ ಅವರ ಎಲ್ಲರ ಒಂದು ಸಂಪೂರ್ಣ ಡೀಟೇಲ್ಸ್, ಫೋನ್ ನಂಬರ್, ನಕ್ಷತ್ರ ಗೋತ್ರ ಅದನ್ನೆಲ್ಲ ಕಳಿಸಿ. ಅದರ ನಿಮ್ಮ ಹೆಸರಿನಲ್ಲೇ ಒಂದು ಸಂಕಲ್ಪ ಇಲ್ಲಿ ಸ್ವಾಮಿ ಸಮರ್ಥರ ಮುಂದೆ ದತ್ತ ಮಹಾರಾಜರ ಮುಂದೆ ಆಗುತ್ತೆ. ಯಾಕಂದರೆ ತುಂಬ ಒಂದು ದೊಡ್ಡ ಕೆಲಸಕ್ಕೂ ನೀವು ನನ್ನ ಕೈ ಜೋಡಿಸ್ತಾ ಇದ್ದೀರಾ. ಎಷ್ಟು ನಿಮಗೆ ಚಿರಋಣಿ ಅಂದರೆ ನಾನು ಒಬ್ಬೊಬ್ಬರು 10-15 ಬುಕ್ಸ್ ಬರೀತಾ ಇದ್ದಾರೆ. ಎಷ್ಟು ಹೇಳಿದ್ರು ಕಡಿಮೆನೇ ವೀಕ್ಷಕರೇ. ಇದು ನಮ್ಮ ಕೆಲಸ ಅಲ್ಲ, ದತ್ತ ಮಹಾರಾಜರು ಇದನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಈಗ ಇನ್ನೊಂದು ಏನಪ್ಪ ಅಂದರೆ ಈ ಜಾಗದಲ್ಲಿ ಇಷ್ಟೊಂದು ಸುಗಂಧಯುಕ್ತವಾಗಿ ಒಂದು ಪರಿಮಳ ಬರುತ್ತೆ ಬೆಳಗಿನ ಜಾವದಲ್ಲಿ. ಅಂದರೆ ಇಂಥ ಸಿಟಿಯಲ್ಲಿ ಹೆಂಗೋ ವಿಚಿತ್ರ ಅನಿಸುತ್ತೆ. ಅಪ್ಪ ಭಗವಂತ, ಏನು ಹೇಳ್ಬೋದು ಹೇಳಿ ನೋಡೋಣ. ಜನ್ಮವಿಡೀ ಇದನ್ನೇ ಮಾಡ್ಕೊಂಡು ಇದ್ಬಿಡೋಣ ಅನಿಸುತ್ತೆ. ಆದರೆ ಸಂಸಾರ ಅನ್ನೋ ಒಂದು ಸಾಗರ, ಈಜಲೇಬೇಕು, ಇದ್ದು ಜಯಿಸಲೇಬೇಕು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಒಂದು ಸಾರಿ ಅವಕಾಶ ಕಳೆದುಕೊಂಡ್ರೆ ಅದು ನಿಮಗೆ ಮತ್ತೆ ಸಿಗಲ್ಲ. ನೀವು ಬರೆದಿರ್ತಕ್ಕಂಥ ಪುಸ್ತಕ ದತ್ತಾತ್ರೇಯ ಸನ್ನಿಧಿಯಲ್ಲಿ ಆ ಒಂದು ದತ್ತಾತ್ರೇಯನ ಪಾದದ ಅಡಿಯಲ್ಲಿ ಇರುತ್ತೆ. ಇವತ್ತು ಇದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮಗಿದು ಏನೋ ಹೇಳ್ತಾನೆ ಅಂತ ಅನ್ಬೋದು, ಇದರಲ್ಲಿ ತುಂಬ ವಿಶೇಷತೆ ಇದೆ ವೀಕ್ಷಕರೇ. ಅದು ನೀವು ಸಂಕಲ್ಪ ಮಾಡ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದರ ಶಕ್ತಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನನ್ನ ಮಗ ಕೂಡ ಇಷ್ಟು ಬೇಗ ಬಂದು ಬರೀತಾ ಇದ್ದಾನೆ. ಇಲ್ಲಿ ನೋಡಿ, ಇವನು ಸುಮಾರು 1 ಅವರ್ ಆಯ್ತು ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಅದ್ಭುತವಾಗಿ ಬರೀತಾ ಇದ್ದಾನೆ. ಸುಮಾರು ಅರ್ಧ ಬುಕ್ಕು ಇವಾಗ ಮುಗಿಸಿದ್ದಾನೆ. ಅವನಿಗೆ ವಿಶೇಷತೆ ಏನು ಅಂತಂದರೆ ವಿಶೇಷತೆ ಏನಪ್ಪ ಅಂತಂದರೆ ಅವನು ಕನ್ನಡ ಮೀಡಿಯಮ್ ಅಲ್ಲ, ಇಂಗ್ಲೀಷ್ ಮೀಡಿಯಮ್ಮು. ಒಬ್ಬರು ಯಾರೋ ಆ ಮಂತ್ರವನ್ನು ಬರೆದು ಕೊಟ್ಟರು. ಅದ್ರ ಪ್ರಕಾರ ತಾನೂ ಒಂದು ಪೇಪರಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಇವಾಗ ಬರೀತಾ ಇದ್ದಾನೆ. ಅವನು ಹೆಂಗೋ ಬರೆದ್ರು ಅದು ದತ್ತ ಮಹಾರಾಜರಿಗೆ ಇಷ್ಟನೇ, ಗಮನಿಸ್ಬೋದು ನೀವು. ಇಲ್ಲಿ ನೋಡಿ, ಅಕ್ಷರ ಅಷ್ಟೊಂದು ನೀಟಾಗಿಲ್ಲ, ಬಟ್ ಬರೆದಿದ್ದಾನೆ. ಅವನ ಒಂದು ಪ್ರಯತ್ನ ಮಾಡಿದ್ದಾನೆ. ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ ಅವನ ಕೈಯಿಂದ ಬರಿತಾ ಇದ್ದಾನೆ. ತುಂಬ ಸಂತೋಷದ ವಿಚಾರ. ಭಗವಂತ ಗುರುನಾಥರು ಕೂಡ, ವೆಂಕಟಾಚಲ ಅವಧೂತರು ಕೂಡ ಈ ಒಂದು ಕಾರ್ಯದಲ್ಲಿ ನಮಗೆ ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಇವರ ಒಬ್ಬರು ಸುಮಾರು ಜನ ಇವರನ್ನು ಆರಾಧಿಸುವವರು ಕೂಡ ಇಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆನೇ ಸುಮಾರು ಮಾತಾಡೋದಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ
ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯ.